ಯಾವಾಗ 12 ಗಂಟೆ ದಾಟಿದ ಮೇಲೆ ಇಷ್ಟೆಲ್ಲ ಹೈ ಡ್ರಾಮಾ ಮಾಡಕ್ ಶುರು ಮಾಡಿದ್ರು. ಒಬ್ರನ್ನೇ ಕರ್ಕೊಂಡು ಹೋಗಿದ್ದು, ನಮ್ಮ ಗನ್ಮ್ಯಾನ್ ಬೇರೆ ಕಾರ್ ಹತ್ಸಿದ್ದು, ಅಲ್ಲೇ ಹೈವೇ ಬಿಟ್ಟು ಎಲ್ಲ ಹಳ್ಳಿಗಳ ರೋಡಲ್ಲಿ ಹೋಗ್ತಿದ್ದು. ಇಷ್ಟೆಲ್ಲ ಯಾಕೆ ಮಾಡಿದ್ರು? ಹಿಂದೆ ಯಾರಿದ್ದಾರೆ? ಸಿ.ಟಿ. ರವಿಗೆ ಏನೋ ಮಾಡಬೇಕು ಅಥವಾ ಅವರು ಅಷ್ಟು ಗಟ್ಟಿಯಾಗಿ ಹಿಂದುತ್ವದ ಪರ ಇದ್ದಾರೆ. ಈ ವಿಷಯನ ಒಂಥರ ಸಿನಿಮಿ ರೀತಿಯಲ್ಲಿ ತಗೊಂಡು ಹೋದ್ರು. ಗುರುವಾರ ಸಂಜೆಯಿಂದ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರನ್ನು ನಿನ್ನೆ ಸಂಜೆ ತಕ್ಷಣ ಬಿಡುಗಡೆಗೊಳಿಸುವಂತೆ ಹೈಕೋರ್ಟ್ ಆದೇಶ ನೀಡಿತು. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಬನ್ನಿ, ಈ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸಿ.ಟಿ. ರವಿ ಅವರ ಪತ್ನಿಯಾದಂತಹ ಪಲ್ಲವಿ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಮೇಡಮ್, ಈ ಪ್ರಕರಣದ ಬಗ್ಗೆ ಓವರಾಲ್ ಆಗಿ ಈ ಪ್ರಕರಣದ ಬಗ್ಗೆ ಏನು ಹೇಳಬೇಕು ಅಂತ ನಮಗೊಂದು ಆತಂಕನೇ ಸೃಷ್ಟಿಸಿ ಇಟ್ಬಿಟ್ರು. ಯಾಕೆ ಹೀಗಾಯಿತು ಅನ್ನೋದೇ ನಮಗೊಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಸೊ ಒಂದು ವಿಷಯ ಸದನದೊಳಗೆ ಪ್ರಸ್ತಾಪ ಆದಾಗ ಅದನ್ನು ಸಭಾಪತಿಗಳಿಗೆ ಒಪ್ಪಿಸಿ ಅಥವಾ FIR ಹಾಕಿ ಆ ಕಾಪಿನ ನಮ್ಮ ರಾಜ್ಯಾಧ್ಯಕ್ಷರಿದ್ರು ಅಥವಾ ವಿರೋಧ ಪಕ್ಷ ನಾಯಕರಿದ್ರು ಅವ್ರಿಗೆ ಸಬ್ಮಿಟ್ ಮಾಡಿ ಇವನ್ನ ಕಸ್ಟಡಿಗೆ ತಗೊಳ್ತೀವಿ ಅಂತ ಹೇಳಿ ಕಸ್ಟಡಿಗೆ ಕೊಡ್ಬೋದಿತ್ತು. ಒಂದೇನೋ ಸಮಾಧಾನ ಇರ್ತಿತ್ತು, ಎಲ್ಲ ಕಸ್ಟಡಿ. ಬಟ್ ಹೆಂಗಾಯಿತು ಅಂತಂದರೆ ಒಂಥರ ಫಿಲ್ಮಿ ಸ್ಟೈಲಲ್ಲೋ ಅಥವಾ ಈ ತಮಿಳ್ನಾಡಲ್ಲೋ ಆಗುತ್ತಲ್ಲ ಆ ಥರ ಸಿಚುವೇಶನ್ನ ಯಾಕೆ ಕ್ರಿಯೇಟ್ ಮಾಡಿದರು? ಇವ್ರ ಇಂಟೆನ್ಷನ್ ಏನಿತ್ತು? ಇವ್ರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರು? ಈ ಥರದ್ದೆಲ್ಲ ಪ್ರಶ್ನೆಗಳು ನಮಗೆ ಮೂಡಿಸಿದ್ದು. ಅದ್ರ ಮಧ್ಯದಲ್ಲಿ ತುಂಬ ಆತಂಕನೂ ಆಯಿತು. ಮಧ್ಯರಾತ್ರಿ ಎಲ್ಲೋ ಕರ್ಕೊಂಡು ಹೋಗೋದು, ಅವ್ರ ಜೊತೆ ನಮಗೆ ಗೊತ್ತಿರೋರು ಯಾರು ಇಲ್ದಲೇ ಇರೋದು, ಯಾಕೆ ಈ ಥರ ದಾರಿ ತಪ್ಪಿಸ್ತಾ ಇದ್ದಾರೆ, ಈ ಥರದ್ದೆಲ್ಲ ಕೇಳಿ ನಿಜವಾಗ್ಲೂ ಒಂದು ಸೆಕೆಂಡ್ ನಮಗೆ ಗೂಸ್ ಬಂಪ್ಸ್ ಬರುತ್ತೆ ಕೈಯಲ್ಲಿ. ಯಾಕೆ ಹಿಂಗಾಯಿತು? ಒಬ್ಬ ಜನಪ್ರತಿನಿಧಿಗೆ ಇಷ್ಟು ಈ ಥರ ವ್ಯವಸ್ಥೆ ಆದಾಗ ಇನ್ನು ಸಾಮಾನ್ಯ ಪ್ರಜೆಗಳು ಪೊಲೀಸವ್ರನ್ನ ಏನಾದರೂ ಸಮಸ್ಯೆ ಇಟ್ಕೊಂಡು ಹೋದಾಗ ಅವ್ರು ಹೆಂಗೆ ಅವ್ರನ್ನ ನಿಭಾಯಿಸೋಕ್ಕಾಗುತ್ತೆ, ಹೆಂಗೆ ಅವ್ರದ್ದು ಸಮಸ್ಯೆನ ಪರಿಹರಿಸೋಕ್ಕಾಗುತ್ತೆ ಅನ್ನೋದು ಒಂದು ನಿಜವಾಗ್ಲೂ ಒಂದು ಯಕ್ಷ ಪ್ರಶ್ನೆನೇ ಆಗ್ಬಿಟ್ಟಿದೆ ಇವಾಗ ನಮಗೆ. ಓಕೆ, ನೀವು ಈ ಘಟನೆ ಬೆಳಕಿಗೆ ಬರಬೇಕಾದ್ರೆ ನೀವು ಎಲ್ಲಿದ್ರಿ ಮತ್ತು ನೀವು ಯಾವಾಗ ಮಾತಾಡಿದ್ರಿ? ನಾನು ಆ್ಯಕ್ಚುಲಿ ಒಂದು ಹೆಲ್ತ್ ಚೆಕಪ್ ಇತ್ತು ಅಂತ ಮಂಗ್ಳೂರಿಗೆ ಹೋಗಿದ್ದೆ. ಸೊ ಅಲ್ಲಿ ಮಂಗಳೂರಲ್ಲಿ ಇದ್ದಾಗ ನಾನು ಫೋನೇ ನೋಡಿರಲಿಲ್ಲ. ಯಾರೋ ಫೋನ್ ಮಾಡಿ ಯಾಕೆ ನ್ಯೂಸ್ ನೋಡಿದ್ರೆ ಅಂದರು. ಇಲ್ಲ, ಏನು ವಿಷಯ ಅಂತ ಕೇಳಿದೆ. ಅವರು ನ್ಯೂಸ್ ನೋಡಿ ಅಂತ ಅಂದರು. ಸರಿ, ನಾನೇನೋ ಅದು ಗಮನಿಸಲಿಲ್ಲ. ಆಮೇಲೆ 4 ಗಂಟೆಲೋ 5 ಗಂಟೆಲಿ ಈ ವಿಷಯ ಗೊತ್ತಾದಾಗ ನಾನು ಕೇಳಿದೆ, ಹಿಂಗೆ ಏನೋ ಮಾತಾಡಿದ್ದಾರೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಮತ್ತು ಇವರು ಮಧ್ಯ ಮಾತುಕತೆ ನಡೀತು. ಸೊ ಆವಾಗ ಮಾತುಕತೆ ಆಗಿದೆ, ಏನೋ ಗಲಾಟೆ ಆಗಿದೆ, ಅಣ್ಣನ ಮೇಲೆ ಕೇಸ್ ಹಾಕಿದ್ದಾರೆ ಅಂದರು. ಹೌದಾ ಅಂತ ಆವಾಗ ನಾನು ಸಂಜೆ 6:15 TV ನೋಡಿದ್ದು, ಅಲ್ಲಿವರೆಗೂ ನೋಡಿರಲಿಲ್ಲ. ಆಮೇಲೆ ನಾನು ನಮ್ಗೆ ಗೊತ್ತಿರೋ ಹುಡುಗರು ಇದ್ದರು ಅಥವಾ ನಮ್ಮ ಟೀಮ್ ವರ್ಕ್ ಇತ್ತಲ್ಲ, ಅವ್ರನ್ನ ಕೇಳಿದಾಗ ಹಿಂಗೆ ಸೆಷನ್ ಕೇಸ್ ಮಾಡಿದ್ದಾರೆ, FIR ಹಾಕಿದ್ದಾರೆ. ಸರಿ ಅಂತ ಅಂದಾಗ ಅಷ್ಟೇ ಅಲ್ಲ ಅಂತ ಭಾವಿಸಿ ಸುಮ್ಮನಾದ್ವಿ. ರಾಜಕೀಯದಲ್ಲಿ ಇದ್ದಿದ್ದೆ. ಬಟ್ ಯಾವಾಗ 12 ಗಂಟೆ ದಾಟಿದ ಮೇಲೆ ಇಷ್ಟೆಲ್ಲ ಹೈ ಡ್ರಾಮಾ ಮಾಡೋಕ್ಕೆ ಶುರು ಮಾಡಿದ್ರು. ಒಬ್ರನ್ನೇ ಕರ್ಕೊಂಡು ಹೋಗಿದ್ದು, ನಮ್ಮ ಡ್ರೈವರ್ಗಳನ್ನ ಅಲ್ಲೇ ಬಿಟ್ಟು ಹೋಗಿದ್ದು, ಗನ್ಮ್ಯಾನ್ನ ಬೇರೆ ಕಾರ್ ಹತ್ಸಿದ್ದು, ಆಮೇಲೆ ಹೈವೇ ಬಿಟ್ಟು ಎಲ್ಲ ಹಳ್ಳಿಗಳ ರೋಡಲ್ಲಿ ಹೋಗ್ತಿದ್ದು. ಆವಾಗ ಸಹಜವಾಗಿ ಯಾರಿಗಾದ್ರೂ ಅದ್ರ ಒಳ್ಳೇದು ಯೋಚನೆ ಬರೋದೇ ಇಲ್ಲ ಮನಸ್ಸಿಗೆ. ಸಡನ್ನಾಗಿ ಬರೋದೇ ಕೆಟ್ಟ ಯೋಚನೆಗಳು. ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಇವ್ರು ಯಾಕೆ ಇಷ್ಟು ರಾತ್ರಿ ಕರ್ಕೊಂಡು ಹೋದ್ರು, ಒಂದು ಸ್ಟೇಷನಲ್ಲಿ ಕೂರಿಸ್ಬೋದಿತ್ತು, ಈ ಥರದ್ದೆಲ್ಲ ಪ್ರಶ್ನೆ ನಮಗೆ ಹುಟ್ಟು. ಅವಾಗ ತುಂಬ ಆತಂಕನೂ ಆಯಿತು. ನಾನೇ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. 3 ಗಂಟೆಲಿ ಅವರೇ ವಾಪಸ್ 2 ಸೆಕೆಂಡಿಗೆ ಯಾಕಮ್ಮ ಇನ್ನೂ ಮಲಗಿಲ್ಲ ಅಂತ ಕೇಳಿದ್ರು. ಸರಿ, ನಾನು ಆರಾಮಿದ್ದೀನಿ, ನೀನು ಮಲ್ಕೋ ಅಂದರು. ಆವಾಗ ನಾನು ಅವ್ರಿಗೆ ಲೈವ್ ಲೊಕೇಶನ್ ಕೇಳಿದ್ದೆ. ನೀವು ಲೈವ್ ಲೊಕೇಶನ್ ಕೊಡಿ, ನಮಗೆ ಎಲ್ಲಿದ್ದೀರಾ ಅಂತ ನಿಮ್ಮನ್ನು ಟ್ರ್ಯಾಕ್ ಮಾಡಿ, ಅಟ್ಲೀಸ್ಟ್ ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಗನ್ಮ್ಯಾನ್ಗಳೆಲ್ಲ ನಿಮ್ಮಿಂದ ಬೇರೆ ವೆಹಿಕಲಲ್ಲಿದ್ದಾರೆ ಅಂತ ಹೇಳಿದಾಗ ಆ ಆತಂಕದಲ್ಲಿ ನಾವು ಹೆಂಗೆ ನಿದ್ದೆ ಬರುತ್ತೆ? ನಮ್ಗೆ ಎಷ್ಟು ಆತಂಕ ಆಗುತ್ತೆ. ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರೇ ಆಗಲಿ, ಶಾಸಕರಾಗಲಿ ಸಾಮಾನ್ಯ ಪ್ರಜೆಗಳಾಗಲಿ ಅವ್ರವ್ರ ಮನೆ ವಸ್ತು ಅವ್ರವ್ರ ಮನೆಗೆ ಬರೋದು ಒಂದು ಅದನ್ನೇ ಕಾಯ್ತಾ ಇರ್ತಾರೆ. ಅದರಲ್ಲೇನು ಯಾರಿಗೂ ದೊಡ್ಡವರು ಚಿಕ್ಕವರು ಅಂತ ಏನಿರಲ್ಲ. ನಮ್ಮನೆ ವಸ್ತು ನಮ್ಮ ಮನೆಗೆ ಬರಬೇಕು. ನಾವು ಹಾಗೆ ಭಾವಿಸಿದ್ವಿ. ಬೆಳಗಾವಿಗೆ ಹೋಗ್ತಾರೆ, ಅಧಿವೇಶನ ಮುಗಿಸುತ್ತೆ, ಮನೆಗೆ ಬರ್ತಾರೆ. ಇಷ್ಟೆಲ್ಲ ಯಾಕೆ ಮಾಡಿದ್ರು? ಇದ್ರ ಹಿಂದೆ ಯಾರಿದ್ದಾರೆ? ಇದನ್ನ ಸಿ.ಟಿ. ರವಿಗೆ ಏನೋ ಮಾಡಬೇಕು ಅಥವಾ ಅವರು ಅಷ್ಟು ಗಟ್ಟಿಯಾಗಿ ಹಿಂದುತ್ವದ ಪರ ಇದ್ದಾರೆ ಅಥವಾ ಪಕ್ಷಕ್ಕೆ ಅಷ್ಟು ನಿಷ್ಠಾಗಿ ಕೆಲಸ ಮಾಡ್ತಾರೆ, ನೇರ ನುಡಿ ಮಾತಾಡ್ತಾರೆ, ಅದನ್ನೇನಾದ್ರು ಇಟ್ಕೊಂಡು ಟಾರ್ಗೆಟ್ ಮಾಡಿದ್ರು ಅಥವಾ ಇವ್ರನ್ನ ರಾಜಕೀಯಕ್ಕೆ ಮುಗಿಸ್ಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡಿದ್ರು? ಇವೆಲ್ಲ ನಮಗೆ ಕನ್ಫ್ಯೂಷನ್ಸ್. ಯಾಕೆ ಹಿಂಗಾಯ್ತು ಅಂತ. ಯಾಕೆಂದರೆ ಒಂದು ಪೊಲಿಟಿಕಲಲ್ಲಿ ಇದ್ದಾಗ ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಕಚ್ಚಾಡ್ತಾರೆ, ಎಲ್ಲರೂ ಗಲಾಟೆ ಮಾಡ್ತಾರೆ, ಎಲ್ಲರೂ ಅವ್ರವ್ರ ಬಾಯಲ್ಲಿ ಸ್ವಚ್ಛವಾಗಿ ಯಾರೂ ಮಾತಾಡಲ್ಲ. ಅದು ಬೈ ಫ್ಲೂಕಾಗಿ ಕೆಲವು ಪ್ರೊವೋಕ್ ಮಾಡಿರ್ತಾರಲ್ಲ, ಆವಾಗ ಅವರಿಗೆ BP ಸಿಟ್ಟು ಬಂದು ಏನಾದರೂ ಮಾತಾಡಿರ್ತಾರೋ ಅದು ಅಲ್ಲಲ್ಲಿ ಸರಿ ಮಾಡಬೇಕಿತ್ತೇ ಹೊರತು ಇಷ್ಟೊಂದು ಯಾಕೆ ಪೊಲಿಟಿಕಲ್ ಆಗಿ ಇದನ್ನು ತಗೊಂಡೋದು? ವೈಯಕ್ತಿಕ ಪೊಲಿಟಿಕಲ್ ದ್ವೇಷನ ಹೇಗೆ ಅಂತ ಊಹಿಸ್ಕೊಳಕ್ಕೆ ನಮಗೆ ಸಾಧ್ಯ ಇಲ್ಲ. ನಮಗೆ ನಿಜವಾಗ್ಲೂ ಆತಂಕ ಆಗಿದ್ದು 12 ಗಂಟೆ ಮೇಲೇ, 10:30 12 ಗಂಟೆ ಮೇಲೇ. ಅಲ್ಲಿವರೆಗೂ ಸಾಮಾನ್ಯವಾಗಿ ಕಸ್ಟಡಿಗೆ ಕೊಡ್ತಾರೆ. ನಾವು FIR ಮಾಡಿದ್ಮೇಲೆ ನಾವು ಬೇಲ್ ತೊಗೋಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇತ್ತು. ಬಿಟ್ಟರೆ ಮುಂದಕ್ಕೆ ನಾವು ಯಾವುದೂ ಯೋಚನೆ ಮಾಡಿಲ್ಲ.
ನಮಗೆ ಕೆಟ್ಟ ಕೆಟ್ಟ ಯೋಚನೆಗಳು ಶುರುವಾಗಿದೆ ಈ 10-11 ಗಂಟೆ ಮೇಲೆ. ಎಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ, ಯಾಕೆ ಹಿಂಗೆ ಕತ್ಲೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ಅಷ್ಟು ದೊಡ್ಡ ಅಪರಾಧ ಮಾಡಿದ್ರ, ಅಥವಾ ಯಾವ್ದಾದ್ರು ದೊಡ್ಡ ಎಂತೆಂಥ ಸ್ಮಗ್ಲಿಂಗ್ ಮಾಡಿರೋರೆ, ಭಯೋತ್ಪಾದನೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿರೋರು, ಒಂದು 5-10 ಕೊಲೆ ಮಾಡಿರೋರೆ ರಾಜಾರೋಷವಾಗಿ ಸ್ಟೇಷನಿಗೆ ಬರ್ತಾರೆ, ಅವ್ರನ್ನ ರಾಜಾರೋಷವಾಗಿ ಟ್ರೀಟ್ ಮಾಡ್ತಾರೆ, ಅವ್ರಿಗೆ ಒಳ್ಳೊಳ್ಳೆ ಫೆಸಿಲಿಟಿ ಕೊಡ್ತಾರೆ ಜೈಲಲ್ಲಿ. ಇವ್ರು ಒಂದು ಸಣ್ಣ ಪದ ಏನೋ ಬಳಸಿದ್ರು, ಇಂಥ ಪದ ಬಳಸಿದ್ದಕ್ಕೆ ಇವ್ರ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡಿದಾಗ, ಈಗ ಪದ ಬಳಸಿದ್ರೆ ಸಹಜವಾಗಿ ನಾವು ಹೇಳ್ತೀವಿ, ಅದು ಯಾವುದೇ ಹೆಣ್ಮಗು ಆಗಲಿ ಮನ್ಸಿಗೆ ನೋವಾಗುತ್ತೆ. ಅದ್ರ ಬಗ್ಗೆ ನಾನು ಪರ ಮಾತಾಡೋಕ್ಕೆ ಹೋಗಲ್ಲ. ಸೊ ಮನ್ಸಿಗೆ ನೋವಾಗಿರುತ್ತೆ. ಸೊ ಅದು ಬಳಸಿದಾರ ಬಳಸಿಲ್ವ ಅಂತ ನಾನು ಅವ್ರನ್ನ ಕೇಳಬೇಕು. ಈಗ ನೀವೇನು ಮಾಡಿ ಮೇಲೆ ತೋರಿಸಿದ್ರೆ ಅಷ್ಟು ಮಾತ್ರ ನಾನು ನೋಡಿರೋದು, ಅದಕ್ಕಿಂತ ಜಾಸ್ತಿ ನಮಗೂ ಏನೂ ಗೊತ್ತಿಲ್ಲ. ಸೊ ಬಂದಾಗ ಕೇಳಬೇಕು. ಬಟ್ ಓವರ್ ಆಲ್ ಈ ಸಿಚುವೇಶನ್ ಹೆಂಗಿತ್ತು ಅಂತ ಇದ್ರ ಮುಂಚೆ ಏನಾದ್ರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅಥವಾ ಇದ್ರ ಹಿಂದೆ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೋ, ಅಥವಾ ರಾಜಕೀಯ ಆಗಿ ಇವ್ರನ್ನ ಮುಗಿಸ್ಬೇಕು, ಇವ್ರನ್ನ ಬೆಳೆಯಕ್ಕೆ ಬಿಡಬಾರ್ದು ಅಂತ ಏನಾದರೂ ಇತ್ತು. ಈ ಥರದ್ದೆಲ್ಲ ಪ್ರಶ್ನೆಗಳು ಕಾಡ್ತವೆ. ಏನು ಅಂತಂದರೆ ಬೆಳಗಾವಿ ಒಂದು ದೂರದ್ದು ಜಿಲ್ಲೆ. ಸೊ ಅವ್ರದ್ದೇ ಕ್ಷೇತ್ರ ಆಗಿರೋದ್ರಿಂದ ಸಹಜವಾಗಿ ಅವ್ರು ಅಪ್ ಆ್ಯಂಡ್ ಆಗೇ ಆಗಿರ್ತಾರೆ. ಅದರಲ್ಲಿ ಏನು ಬೇರೆ ಮಾತೇ ಇರಲ್ಲ. ಅವ್ರ ಕ್ಷೇತ್ರದಲ್ಲಿದ್ದಾರೆ, ಅವ್ರ ಕಾರ್ಯಕರ್ತರಿರ್ತಾರೆ, ಅವರು ಫಾಲೋವರ್ಸ್ ಇರ್ತಾರೆ. ಸೊ ಒಂದಿಷ್ಟು ದ್ವಂಬಿ ಗಲಾಟೆ ಎಬ್ಸೆ. ಬಟ್ ಸಡನ್ನಾಗಿ ವಿಧಾನ ಪರಿಷತ್ ಒಳಗೆ ಈ ಮಾತುಕತೆ ಆದಾಗ ಅವರು ಯಾರ್ಯಾರೋ ಒಳಗೆ ಬಂದಿದ್ದಾರೆ, ಹೆಂಗೆ ಬರೋಕ್ಕೆ ಸಾಧ್ಯ ಆಯಿತು? ಸೊ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇರಲಿಲ್ವಾ? ಇದೆಲ್ಲದರ ನಡುವೆ ನೆನ್ನೆ ಚಿಕ್ಕಮಗಳೂರು ಕೂಡ ಬಂದಾಯಿತು, ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಆಯಿತು, ಉತ್ತಮವಂತ ಬೆಂಬಲ ಸಿಕ್ತು. ಇದ್ರ ಜೊತೆಗೆ ನಿಮಗೆ ಯಾರೆಲ್ಲ ಮಾತಾಡಿದ್ರು, ಬಿಜೆಪಿ ನಾಯಕರು ಧೈರ್ಯ ಹೇಳಿದ್ದಾರೆ? ನಾನೊಂದ್ಸಲ ತುಂಬ ಹೊತ್ತು ಫೋನ್ ರಿಸೀವ್ ಮಾಡ್ದಲೇ ಇದ್ದಾಗ ಕಾರ್ಕಳದ ಸುನಿಲ್ ಅಣ್ಣ ಫೋನ್ ಅವರೇ ರಿಸೀವ್ ಮಾಡಿ, ನಾನು ಇದೀನಿ ಜೊತೆಗೆ ಧೈರ್ಯವಾಗಿರಿ ಅಂತ ಫಸ್ಟ್ ಹೇಳಿದ್ರು. ಆಮೇಲೆ ಆರ್ ಅಶೋಕ್ ಅಣ್ಣನೂ ಮಾತಾಡಿದ್ರು, ಆಮೇಲೆ ನಮ್ಮ ರಾಜ್ಯ ಅಧ್ಯಕ್ಷ ವಿಜೇಂದ್ರಣ್ಣನೂ ಮಾತಾಡಿದ್ರು ನನ್ನ ಜೊತೆ. ಅವಾಗ ಒಂದು ಧೈರ್ಯ, ಯಾಕೆಂದರೆ ಸಾಮಾನ್ಯ ಎಲ್ಲ MLA MLCಗಳು ಅಲ್ಲಿದ್ದರು. ನಮ್ಗೆ ಆ ಧೈರ್ಯ, ನಮಗೆ ಆ ಥರದ್ದು ಯಾವುದೇ ಭಯನೂ ಇರಲಿಲ್ಲ. ರಾಜಕೀಯದಲ್ಲಿ ಇದು ಸಹಜವಾಗಿ ನಡೀತಾ ಇರುತ್ತೆ. ಅವ್ರು ಜೋರಾಗಿ ಮಾತಾಡ್ತಾರೆ, ಇವ್ರು ಜೋರಾಗಿ ಮಾತಾಡ್ತಾರೆ, ಒಂದಿಷ್ಟು ಗದ್ದಲಗಳು ನಡೀತಾನೆ ಇರುತ್ತೆ ಪರಿಷತ್ ಒಳಗೆ ಅನ್ನೋದು ನಮಗೆ ಸಹಜವಾಗಿ ಗೊತ್ತಿರೋ ವಿಷಯ. ಬಟ್ ಈ ವಿಷಯನ ಒಂಥರ ಸಿನಿಮಿ ರೀತಿಯಲ್ಲಿ ತಗೊಂಡು ಹೋದರು. ಯಾಕೆ ಇಷ್ಟೆಲ್ಲ ಆತಂಕ ಸೃಷ್ಟಿಸಿದ್ರು ನಮಗೆ? ಈಗ ನೆನ್ನೆನೂ ಸುಮಾರು ಜನ ಪ್ರಶ್ನೆ ಕೇಳಿದ್ರು, ನೀವು ಮಾಧ್ಯಮದವರೇ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ರಾ, ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ? ಇಲ್ಲ, ಹೆಂಗೆ ಕೊಡ್ತಾರೆ? ಈಗ ಸಹಜ ಅಲ್ಲಿರೋರಿಗೆ ಕೊಟ್ಟಿರಲಿಲ್ಲ. ಸೊ ಈ ಥರ ಎಲ್ಲ ಆತಂಕ ಆದಾಗ ನಮಗೆ ನಿಜವಾಗ್ಲೂ ಒಂದು ಭಯ ಅಲ್ಲ, ಒಂಥರ ಹೀಗೆ ಜೀವ ಬಾಯಿಗೆ ಬಂದ ಅನ್ನೋ ಫೀಲಿಂಗ್ ಆಯಿತು. ನಮ್ಗೊಂಥರ ಟೆನ್ಷನ್ಸ್ ಆಯಿತು. ಯಾರ ಹತ್ರ ಹೇಳಬೇಕು, ಯಾರು ಇಷ್ಟು ಮಧ್ಯರಾತ್ರಿ ಕೇಳಬೇಕು ಅನ್ನೋದು ನನಗೆಲ್ಲ ಗೊತ್ತಿದ್ರೂ, ಇಷ್ಟೆಲ್ಲ ಫೆಸಿಲಿಟಿ ಇದ್ರೂ ನಾನೇ ಎಷ್ಟು ಗಡಿಬಿಡಿ ಆಗಿದೆ ಅಂತಂದರೆ ಯಾರನ್ನು ಕೇಳಬೇಕು, ಏನು ಮಾಡಬೇಕು ಅನ್ನೋ ಪರಿಸ್ಥಿತಿ ನನಗೆ ನಿರ್ಮಾಣ ಆದಾಗ ಒಬ್ಬ ಸಾಮಾನ್ಯದರು ಜನಪ್ರತಿನಿಧಿಗಳಾಗಿ ಅಲ್ದಲೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾರು ಹಿಂಗೆ ಸ್ಪಂದಿಸ್ತಾರೆ ಪೊಲೀಸರು? ಮತ್ತೆ ಇನ್ನೊಂದು ಕಡೆ ತಲೆಗೆ ಗಾಯ ಆಗಿರೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ತಲೆಗೆ ನಾನು ಪಿಕ್ಚರೇ ನೋಡಿದ್ದು, ಹಿಂಗೆಲ್ಲ ನಮ್ಮ ಕಾರ್ಯಕರ್ತರು ಯಾರೋ ಪಿಕ್ಚರ್ ಪೋಸ್ಟ್ ಮಾಡ್ತಾರೆ. ಅದು ಹೇಗೆ ಗಾಯ ಆಯಿತು ಅನ್ನೋದು ಗೊತ್ತಿಲ್ಲ. ಫೋರ್ಸಿಬಲಿ ವೆಹಿಕಲಿಗೆ ತಾಕ್ತೋ, ಅವರಾಗೆ ಏನಾದ್ರು ತಾಕ್ಸಿದ್ರು, ಹೊಡೆದ್ರು, ಅದೇನು ಗೊತ್ತಿಲ್ಲ ನನಗೆ. ಸೊ ಬಟ್ ರಕ್ತ ಬರ್ತಿತ್ತು. ಬಟ್ ಅವ್ರು ತುಂಬ ಸ್ಟ್ರೈನ್ ಆಗಿದ್ರು, ನೋಡಿದಾಗ ತುಂಬ ಸುಸ್ತಿದ್ರು. ಬಟ್ ನನಗೇನು ಅನಿಸ್ತು ಅಂತಂದರೆ, ಈಗ FIR ಆಗಿದ ತಕ್ಷಣ ಒಂದು ಸ್ಟೇಷನಲ್ಲಿ ಇಡ್ಬೋದಿತ್ತು. ಬೆಳಗಾಮಲ್ಲಿ, ಧಾರವಾಡಲ್ಲಿ, ಪಕ್ಕ ಸುಮಾರು 2-3 ಜಿಲ್ಲೆ ಇದ್ದಾಗ ಯಾವುದೋ ಒಂದು ಸ್ಟೇಷನಲ್ಲಿ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ 2 ಪುಸ್ತಕ ಕೊಟ್ಟಿದ್ರೆ ಸಾಕಿತ್ತು. ಇಡೀ ರಾತ್ರಿ ಸ್ಟೇಷನಲ್ಲಿ ಪುಸ್ತಕ ಓದ್ಕೊಂಡೇ ಕಾಲ ಕಳೆಯೋರು. ಇಡೀ ರಾತ್ರಿ ಸುತ್ತಿದ್ರು ಯಾಕೆ? ಅದೇ ನಮ್ಗೆ ಒಂದು ದೊಡ್ಡ ಪ್ರಶ್ನೆ ಆಗಿ ಹೋಗ್ತಾ ಇದೆ. ಕೊನೆಯದಾಗಿ ನಿನ್ನೆ ಸಂಜೆ ಕೋರ್ಟ್ ತೀರ್ಪು ಅವಾಗ ನಿಮಗೆ ಖಂಡಿತ ಸಂತೋಷ ಆಯಿತು. ಅವ್ರು ಜಡ್ಜ್ ಹೇಳಿದ್ದಾರೆ, ಎಲ್ಲಿದ್ದಾರೆ ಆ ತಕ್ಷಣ ಅವ್ರನ್ನ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಯಾಕೆಂದರೆ ಒಬ್ಬ ನ್ಯಾಯಾಧೀಶರಿಗೆ ಹಲವಾರು ಕೇಸ್ಗಳನ್ನ ತಗೊಂಡವ್ರಿಗೆ ಅಭ್ಯಾಸ ಇರುತ್ತೆ. ಒಬ್ಬ ದೇಶದ್ರೋಹಿ ಕೆಲಸ ಮಾಡಿದವನಿಗೆ ಏನು ಕೊಡಬೇಕು, ನ್ಯಾಯದ ಪರ ಇದ್ದವನಿಗೆ. ಸೊ ಅದು ನಿಜವಾಗ್ಲೂ ಖುಷಿ ಆಯಿತು. ಎಲ್ಲಿದ್ದಾರೆ ಅಲ್ಲೇ ಅವ್ರನ್ನ ರಿಲೀಸ್ ಮಾಡಬೇಕು ಅನ್ನೋದು ಟಿ.ವಿಲಿ ಬಂದಾಗ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಪಿಕ್ಚರ್ಸ್ ಕಳಿಸ್ತಾಯಿದ್ರು. ನಿಜವಾಗ್ಲೂ ಆವಾಗ ನಾನು ಮಾತಾಡಿದೆ ನಮ್ಮ ಮನೆಯವ್ರ ಹತ್ರ. ಅವಾಗ ಹೇಳಿದ್ರು, ನಾ IB ಹತ್ರ ಇದ್ದೀನಿ, ಬೆಳಗಾವಲ್ಲ ಧಾರವಾಡ ದಾವಣಗೆರೆ IB ಹತ್ರ ಇದ್ದೀವಿ ಇವಾಗ ಜಸ್ಟ್. ಆಯ್ತಮ್ಮ, ಅಶೋಕಣ್ಣ ಎಲ್ಲ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದಾಗ ಧೈರ್ಯ ಬಂತು. ಯಾವಾಗ ಬರ್ತಾರೆ? ನಾನು ಕೇಳಿದೆ, ಏನೋ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ಮೋಸ್ಟ್ಲಿ ಇವತ್ತು ಬರ್ಬೋದು ಸಂಜೆ. ಇದಿಷ್ಟು CT ರವಿಯವರ ಪತ್ನಿಯಾದಂತಹ ಪಲ್ಲವಿ CT ರವಿಯವರ ಮಾತು. ಇವರು ಹೇಳಿರ್ತಕ್ಕಂತಹ ಪ್ರಕಾರ ಘಟನೆಯ ಬಗ್ಗೆ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ಪೊಲೀಸರು ಇವರನ್ನು ನಡೆಸ್ತಕ್ಕಂತಹ ರೀತಿಗೆ ನಮಗೆ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡ್ಯಾನಿ ಪಬ್ಲಿಕ್ ನೆಕ್ಸ್ಟ್ ಚಿಕ್ಕಮಗಳೂರು.